ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಇವತ್ತು ವಿಶೇಷ 150ನೆಯ ಸಿನಿಮಾ ಸರಸ್ವತಿ 150 ಹೆಜ್ಜೆ ನಾನಿಡೋದಕ್ಕೆ ಕಾರಣಕರ್ತರಾದ ಚಿತ್ರರಂಗದ ಸಾಕಷ್ಟು ಜನ ಎಲ್ಲ ಗಣ್ಯರಿಗೂ ಹಾಗೂ ಪ್ರೇಕ್ಷಕರು ನಿಮಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ನಮಸ್ಕಾರಗಳು. ಇವಾಗ ಈ 150ನೆಯ ಸಂಚಿಕೆಯಲ್ಲಿ ಹೇಳಕ್ ಹೊರಟಿರುವ ಕತೆ ಡಿಸ್ಕೋ ಶಾಂತಿ ಮೇಡಮ್ ಅವ್ರ ಬಗ್ಗೆ. ಹೌದು ಸ್ನೇಹಿತರೆ, ಬಹಳ ಅದ್ಭುತವಾದ ಕತೆ ಡಿಸ್ಕೋ ಶಾಂತಿ ಅವ್ರದ್ದು. ಅದನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಡಿಸ್ಕೋ ಶಾಂತಿ ಅವರ ತಂದೆ ಬಂದ್ಬಿಟ್ಟು CL ಆನಂದನ್ ಅಂತ, ತಾಯಿ ಲಕ್ಷ್ಮಿ ಅಂತ. ಇವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಚೆನ್ನೈನಲ್ಲೇ. ಇವರ ತಂದೆ CL ಆನಂದನ್ ಅವರು ತಮಿಳು ಚಿತ್ರಗಳಲ್ಲಿ, ಅಂದರೆ ಅವಾಗಿನ ಕಾಲದ ತಮಿಳು ಚಿತ್ರಗಳಲ್ಲಿ ಒಬ್ಬ ನಾಯಕ ನಟನಾಗಿ ಕೆಲಸ ಮಾಡಿದ್ದಾರೆ. ಒಟ್ಟು 7 ಜನ ಮಕ್ಕಳು. ಅದರಲ್ಲಿ ಒಬ್ಬರು ಸಿಸ್ಟರ್ನ ಪ್ರಕಾಶ್ ರೈ ಅವರು ಮದುವೆ ಆಗಿದ್ರು. ಲತಾ ಅಂತ ಅವ್ರ ಹೆಸರು. ಪ್ರಕಾಶ್ ರೈ ಅವರು ಮದುವೆ ಆಗಿ ಆಮೇಲೆ ಅವ್ರದ್ದು ವಿಚ್ಛೇದನ ಕೂಡ ಆಯಿತು. ಬಟ್ ಅವರು ಸ್ವಲ್ಪ ದಿವಸಗಳ ಕಾಲ ಸುಖ ಸಂಸಾರನ ಪ್ರಕಾಶ್ ರೈ ಅವ್ರ ಜೊತೆಗೆ ನಡೆಸ್ಕೊಂಡು ಬಂದಿದ್ದರು. ಇನ್ನು ಡಿಸ್ಕೋ ಶಾಂತಿಯವರ ವಿಚಾರ ಮತ್ತಷ್ಟು ಹೇಳಬೇಕಂತಂದರೆ, ತಂದೆ ಸಿನಿಮಾಗಳಲ್ಲಿ ನಾಯಕ ನಟರ ಕಾಣಿಸ್ಕೊಂಡ್ರು. ತಪ್ಪಾಗಿ ಹೇಳಕ್ಕೆ ಬರಲ್ಲ, ಹೆಸರುಗಳು ನಂಗೆ ಸ್ವಲ್ಪ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಇದೆ ತಮಿಳು. ಸೊ ನನಗೆ ಯಾರೋ ಪಾಪ ಲಾಸ್ಟ್ ಟೈಮ್ ಒಬ್ಬರು ಚಂದಾದಾರರು ರಘುರಾಮ್ ಅವರೇ ಅದೊಂದು ನೀವು ಕರೆಕ್ಟ್ ಮಾಡ್ಕೊಳ್ಳಿ ಅಂದರು. ನಾನು ಕರೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ, ಬಟ್ ಕೆಲವೊಂದೊಂದು ತಪ್ಪಾಗಲ್ಲ. ಹಾಗಾಗಿ ಸೇಫರ್ ಸೈಡ್ಗೆ ಆ ಸಿನಿಮಾ ಪೋಸ್ಟ್ಗಳು ಹಾಕ್ಬಿಡ್ತೀನಿ ನಾನು. ಆ ಸಿನಿಮಾಗಳಲ್ಲಿ ನಾಯಕ ನಟರಾಗಿ ನಟಿಸಿದ್ರು. ಇದ್ರ ಜೊತೆಗೆ ನಿರ್ಮಾಣ ಕೂಡ ಮಾಡ್ತಾಯಿದ್ರು. ನಿರ್ಮಾಣ ಎಲ್ಲ ಮಾಡ್ತಿರ್ಬೇಕಾದ್ರೆ ಲಾಸ್ ಆಗುತ್ತೆ ಅವ್ರಿಗೆ. ಲಾಸ್ ಆಗೋದಾಗ ಮನೆ ಪರಿಸ್ಥಿತಿ ತುಂಬ ಕಷ್ಟ ಆಗುತ್ತೆ. ಇದ್ರ ಮಧ್ಯದಲ್ಲಿ ಅವರ ತಂದೆ ತಾಯಿ ಇಬ್ಬರು ಇಲ್ಲಿ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಮೈಸೂರಿಗೆ ಹೋಗೋ ಸಂದರ್ಭದಲ್ಲಿ ರಾಮನಗರದ ಹತ್ರನೋ ಚನ್ನಪಟ್ಟಣದ ಹತ್ರನೋ ಒಂದು ಆಕ್ಸಿಡೆಂಟ್ ಆಗುತ್ತೆ. ಮೇಜರ್ ಆಕ್ಸಿಡೆಂಟು. 1 ವರ್ಷಗಳ ಕಾಲ ಅವರ ತಂದೆ ತಾಯಿ ಮಕ್ಕಳ ಜೊತೆನೇ ಇರಲ್ಲ, ಚೆನ್ನೈಗೆ ಬರೋಕ್ಕೆ ಆಗಲ್ಲ. ಅವ್ರು ಇಲ್ಲೇ ಕರ್ನಾಟಕದಲ್ಲಿ ಹಾಸ್ಪಿಟ್ಲಲ್ಲಿ ಇರ್ತಾರೆ. ಆ 1 ವರ್ಷಗಳ ಕಾಲ 2 ದಿವಸಕ್ಕೊಂದ್ಸತಿ ಗಂಜಿ ತಿನ್ಕೊಂಡು ಅವರು ಜೀವನ ಮಾಡಿದ್ದಾರೆ ಡಿಸ್ಕೋ ಶಾಂತಿ ಹೆಣ್ಣು ಕುಟುಂಬ. ಹೀಗೆ ಜೀವನ ನಡೀತಾ ಇದೆ. ಒಟ್ಟು ಡಿಸ್ಕೋ ಶಾಂತಿ ಮೇಡಮ್ ಅವರು 900ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ನಮ್ಮ ಕನ್ನಡ, ತಮಿಳು, ತೆಲುಗು, ಹಿಂದಿ, ಒರಿಯಾ, ಬೆಂಗಾಲಿ, ಮಲಯಾಳಂ ಭಾಷೆಗಳನ್ನ ಸೇರಿ ಒಟ್ಟು 7 ಭಾಷೆಗಳಲ್ಲಿ 900ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವರು ಕೆರಿಯರ್ ಪ್ರಾರಂಭ ಮಾಡಿದ್ದು ಒಂದು ನಾಯಕ ನಟಿಯಾಗಿ ಒಂದು ಮಲಯಾಳಂ ಚಿತ್ರ ಮೋಹನ್ ಲಾಲ್ ಸರ್ ಜೊತೆಗೆ. ಆದರೆ ಫಾರಿನ್ US ಅಲ್ಲಿ ಶೂಟಿಂಗ್ ನಡೀತಿದೆ. ಒಂದು 70% ಶೂಟಿಂಗ್ ಆಗ್ತಿರ್ಬೇಕಾದ್ರೆ ಪ್ರೊಡ್ಯೂಸರ್ಗೆ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿ ಆ ಸಿನಿಮಾನೇ ನಿಂತೋಯ್ತು, ಕಂಪ್ಲೀಟೇ ಆಗಲಿಲ್ಲ. ನೆಕ್ಸ್ಟ್ ತಮಿಳಲ್ಲಿ ಒಬ್ಬರು ಕಪಿಲ್ ದೇವ್ ಅಂತ ಒಬ್ಬರು ಆ್ಯಕ್ಟ್ರ್ ಇದ್ದರು, ಓಲ್ಡ್ ಆ್ಯಕ್ಟ್ರು. ಅವ್ರ ಜೊತೆಗೆ ಒಂದು ಸಿನಿಮಾ ಆ್ಯಕ್ಟ್ ಮಾಡಿದ್ರು, ಅದು ಕೂಡ ರಿಲೀಸ್ ಆಗಲಿಲ್ಲ. ಮನೆ ಪರಿಸ್ಥಿತಿ, ದುಡ್ಡು ಎಲ್ಲವೂ ಅವರ ಒತ್ತಡ ನಮ್ಮ ಶಾಂತಿ ಮೇಡಮ್ ಅವರ ಮೇಲ್ಬಿತ್ತು. ಅವರ ಮೂಲ ಹೆಸರು ಶಾಂತಕುಮಾರಿ ಅಂತ. ಅವರು 83, 84 ಆ ಪೀರಿಯಡಲ್ಲಿ ಬಂದಿದ್ದು. ಇಫ್ ಐ ಆಮ್ ನಾಟ್ ರಾಂಗ್, ನನ್ನ ಮಾಹಿತಿ ತಪ್ಪಿಲ್ಲ ಅಂದ್ಕೊಂಡ್ರೆ, ಒಂದು ವೇಳೆ ತಪ್ಪಿದ್ರೆ ಕ್ಷಮೆ ಇರಲಿ. ವಸಂತ ವಾರುಗ ಅಂತ ಒಂದು ತಮಿಳು ಫಿಲ್ಮ್ ಮೂಲಕ ಡ್ಯಾನ್ಸರ್ ಆಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಅವತ್ತು ಡಿಸ್ಕೋ ಟ್ರೆಂಡಲ್ಲೆಲ್ಲ ಇದ್ದಿದ್ದರಿಂದ ಅವ್ರಿಗೆ ಡಿಸ್ಕೋ ಶಾಂತಿ ಅಂತ ಪೇಪರ್ನವರೇ, ಅಂದಿನ ಪತ್ರಕರ್ತರುಗಳೇ ಅವ್ರಿಗೆ ಡಿಸ್ಕೋ ಶಾಂತಿ ಅನ್ನೋ ಹೆಸರನ್ನು ಕೊಡ್ತಾರೆ. ನಿಜ ಹೇಳಬೇಕಂದ್ರೆ ಡಿಸ್ಕೋ ಶಾಂತಿ ಅವ್ರಿಗೆ ಡ್ಯಾನ್ಸೇ ಬರ್ತಾ ಇರಲಿಲ್ವಂತೆ. ಬಟ್ ದುಡಿಲೇಬೇಕು, ಪಿಕ್ಚರ್ 2 ಹೀರೋಯಿನ್ ಆಗಿ ನಿಂತೋಯ್ತು. ಏನು ಮಾಡ್ತೀರಾ, ಏನು ಅವ್ರಿಗೆ ಬೇರೆ ಇದೇ ಇಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅವರು ಡ್ಯಾನ್ಸರ್ ಆಗಿ ಡ್ಯಾನ್ಸ್ ಕಲಿತಾರೆ. ಡ್ಯಾನ್ಸ್ ಕಲಿತು 900ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರೊಬ್ಬರು ವಿಶೇಷ ಹಾಡುಗಳಲ್ಲಿ ಅವರು ಕೆಲಸ ಮಾಡ್ತಾರೆ ಅಂದರೆ ಅದು ಸಾಮಾನ್ಯದ ಮಾತಲ್ಲ. ನನ್ನ ಪ್ರಕಾರ ಕನ್ನಡದಲ್ಲಿ ಅವರು ನಟಿಸಿದ ಮೊದಲನೇ ಚಿತ್ರ, ಎಗೇನ್ ಮತ್ತೊಮ್ಮೆ ಹೇಳ್ತಿದ್ದೀನಿ, ನನಗೆ ಸರಿಯಾದ ಮಾಹಿತಿ ಇಲ್ಲ, ಸತ್ಕಾರ ಅಂತ ನಾನು ಭಾವಿಸಿದ್ದೀನಿ. ಅಂಬರೀಷ್ ಅಣ್ಣಂದು ತಪ್ಪಿದರೆ ಮತ್ತೊಮ್ಮೆ ಕ್ಷಮೆ ಇರಲಿ. ಅದರಲ್ಲಿ ಕಾಣಿಸ್ಕೊತಾರೆ. ಅದಾದಮೇಲೆ ಮಿಸ್ಟರ್ ರಾಜಾದಲ್ಲಿ ನಿಮಗೆಲ್ಲ ಕನ್ನಡದಲ್ಲಿ ಅವ್ರದ್ದು ತುಂಬ ಹಾಡುಗಳು ಫೇಮಸ್ ಇದೆ. ದಮ್ಮರ ದಮ್ಮಮ್ಮ ನಾನು ಡಿಸ್ಕೋ ರುಕ್ಕಮ್ಮ, ಆ ಹಾಡು ನಿಮಗೆ ಎಷ್ಟು ಫೇಮಸ್ ಆಗಿದೆ ಅದು ಗೊತ್ತು. ಆಮೇಲೆ ಅವರ ಹೆಸರಿನಲ್ಲೇ ಕನ್ನಡದಲ್ಲಿ ಒಂದು ವಿಶೇಷ ಹಾಡು ಸಿದ್ಧವಾಯಿತು. ಚಾಲೆಂಜ್ ಗೋಪಾಲಕೃಷ್ಣ ಚಿತ್ರದಲ್ಲಿ ಡಿಸ್ಕೋ ಶಾಂತಿ ಸೀರೆ ಉಟ್ಟು ಬಂದರೆ ಅಂತ ಅವ್ರ ಹೆಸರಿನಲ್ಲೇನೇ ಒಂದು ಹಾಡಾಯಿತು. ಅದಾದಮೇಲೆ ರವಿ ಸರ್ದ ಅಂಜದ ಗಂಡು ಚಿತ್ರದಲ್ಲಿ ಆಕಾರದಲ್ಲಿ ಗುಲಾಬಿ ರಂಗಿದೆ ಹಾಡು. ಮನೆ ದೇವರು ಸಿನಿಮಾದ ಇದು ಲಾಡ್ಜು, ತೆಗಿ ನಿನ್ನ ಬ್ರಹ್ಮಚಾರಿ, ಬ್ಯಾಡ್ಜು, ಹೀಗೆ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ತಮಿಳಲ್ಲೂ ಕೂಡ ವೆಳ್ಳೈ ಮನಸ್ಸು, ಉದಯಗೀತಂ ಅಂತ ತುಂಬ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಸಿನಿಮಾಗಳ ಹೆಸರುಗಳು ನಾನು ಹೇಳ್ಕೊಂಡು ಹೋಗಲ್ಲ, ಯಾಕೆಂದರೆ ಅವರ ಜೀವನದ ಕಥೆನೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹೀಗೆ ಅವ್ರ ಜೀವನ ನಡೀತಾ ಇತ್ತು. ದುಡಿತಾ ಇರಬೇಕಾದ್ರೆ, ದುಡಿದು ಮನೆಯನ್ನು ನಿರ್ವಹಿಸ್ತಾ ಇರಬೇಕಾದ್ರೆ ತೆಲುಗು ಒಂದು ಚಿತ್ರ, ಇವರ ಒಂದು ಲವ್ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ತೆಲುಗು ಒಂದು ಸಿನಿಮಾ, ಶ್ರೀಹರಿ ಅವ್ರನ್ನ, ಯಾರನ್ನ ಡಿಸ್ಕೋ ಶಾಂತಿ ಮೇಡಮ್ ಮದುವೆ ಆಗಿದ್ದಾರೆ, ಅವರು ಮೊಟ್ಟ ಮೊದಲನೇದಾಗಿ ಶ್ರೀಹರಿ ಸರ್ನ ನೋಡಿದ್ದು ಆ ಸಿನಿಮಾದಲ್ಲೇನೆ, ದಾದರ್ ಎಕ್ಸ್ಪ್ರೆಸ್ ಅಂತ. ಅದಾದಮೇಲೆ 420 ಅನ್ನೋ ಒಂದು ತೆಲುಗು ಸಿನಿಮಾದಲ್ಲಿ ಮತ್ತೆ ಡಿಸ್ಕೋ ಶಾಂತಿ ಮೇಡಮ್ ಅವರು ಹಾಡಿನಲ್ಲಿ ನಟಿಸ್ಬೇಕಾದ್ರೆ ಶ್ರೀಹರಿ ಸರ್ ಬರ್ತಾರೆ.
ಶ್ರೀಹರಿ ಸರ್ ಬಂದು ಅಲ್ಲಿ ಆ ಪರಿಚಯ ಆಗುತ್ತೆ. ಈ ಥರ ವಿಶೇಷ ಹಾಡುಗಳು ಮಾಡಿದ್ದು ಬೆಳ್ಕೊಂಬಂದಿದ್ದ ಡಿಸ್ಕೋ ಶಾಂತಿ ಅವ್ರಿಗೆ ಸಾಕಷ್ಟು ಜನ ಅವ್ರ ಜೀವನದಲ್ಲಿ ಬೇರೆ ಬೇರೆ ಥರ ಪ್ರಪೋಸ್ ಮಾಡೋದು, ಈ ಥರ ನೃತ್ಯ ಮಾಡೋ ಹೆಣ್ಮಕ್ಳಿಗೆ ಸ್ವಲ್ಪ ಅತಿರೇಕ ಪಟ್ಟು ಕೆಲವರು ಮಾತಾಡೋದು, ಪ್ರಪೋಸ್ ಮಾಡೋದು, ಈ ಥರದನ್ನೆಲ್ಲನೂ ಮಾಡಿರೋದುಂಟು. ಅಷ್ಟೂ ಜನಗಳಲ್ಲಿ ಕಾಣದೇ ಇರೋ ಒಂದು ಒಳ್ಳೆಯ ಗುಣ, ಆ ಒಂದು ಒಳ್ಳೆ ನಡತೆ ಶ್ರೀಹರಿ ಅವರಲ್ಲಿ ನಮ್ಮ ಡಿಸ್ಕೋ ಶಾಂತಿ ಮೇಡಮ್ ಅವ್ರು ಕಾಣ್ತಾರೆ. ಇವರು ಮದುವೆ ಆಗಬೇಕು ಅಥವಾ ಲವ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇರೋಂಗೇನೆ ಶ್ರೀಹರಿ ಅವ್ರ ಹತ್ರ ಹೋಗಿ ಕೆಲವರು ಶಾಂತಿ ಮೇಡಮ್ ಅವ್ರ ಬಗ್ಗೆ ಹೇಳೋದು, ಶಾಂತಿ ಮೇಡಮ್ ಹತ್ರ ಬಂದು ಕೆಲವರು ಶ್ರೀಹರಿ ಅವರ ಬಗ್ಗೆ ಹೇಳೋದು, ಇದೆಲ್ಲ ಕೆಲಸವೇ ಆಗಿತ್ತು. ಇವರು ಪ್ರಪೋಸ್ ಮಾಡಿದ ತಕ್ಷಣ ನನಗೆ ಒಂದು ದಿವಸ ಟೈಮ್ ಕೊಡಿ ಅಂದ್ಬಿಟ್ಟು ತಾಯಿ ಹತ್ರ ಹೇಳಿದ್ದಾರೆ. ಡಿಸ್ಕೋ ಶಾಂತಿ ಅವ್ರ ತಾಯಿ ಹತ್ರ ಹೇಳಿದ್ದಾರೆ. ಅವ್ರ ತಾಯಿಯವ್ರು ಹೇಳಿದ್ದಕ್ಕೆ, ನೀ ಮದುವೆ ಮಾಡ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡಿದರೆ ನೋಡಮ್ಮ, ಅದು ಭವಿಷ್ಯ ನಿನ್ನ ಕೈನಲ್ಲಿ ಇಟ್ಟಿದೆ, ಯಾಕೆಂದರೆ ಸಂಸಾರಕ್ಕೋಸ್ಕರ ಆಲ್ರೆಡಿ ತುಂಬ ಮಾಡಿದೀಯ ನೀನು ಅಂತ ಅವ್ರ ತಾಯಿಯವ್ರು ಹೇಳಿದ್ದಾರೆ. ಅವರ ಬ್ರದರ್ ಮಗುದು ನಾವು ಚೌಲ ಅಂತ ಹೇಳ್ತೀವಿ, ತಲೆ ತೆಗೆಯೋ ಕಾರ್ಯಕ್ರಮ, ಮುಡಿ ಕೊಡೋ ಕಾರ್ಯಕ್ರಮ ಚೆನ್ನೈನ ಒಂದು ದೂರದಲ್ಲಿರೋ ಒಂದು ದೇವಸ್ಥಾನ ಅಲ್ಲಿ ನಡೀತಾ ಇದೆ. ಆ ಒಂದು ಕಾರ್ಯಕ್ರಮಕ್ಕೆ ಶ್ರೀಹರಿ ಅವರು ತಾಳಿ ಜೊತೆಗೆ ಬಂದ್ಬಿಟ್ಟಿದ್ದಾರೆ. ಇದು 92-93ನೇ ಇಸ್ವಿನಲ್ಲಿ ತಾಳಿನ ಹಿಡ್ಕೊಂಡೇ ಬಂದ್ಬಿಟ್ಟಿದ್ದಾರೆ. ಇಲ್ಲ, ನಾನು ಈಗಲೇ ಇಲ್ಲೇ ಮದುವೆ ಆಗ್ತೀನಿ, ಮುಹೂರ್ತ ನೋಡಿಲ್ಲ, ಇದು ಮಾಡಿಲ್ಲ, ಇಲ್ಲ ಹೆಂಗೆ, ಇಲ್ಲ ದೇವ್ರ ಸನ್ನಿಧಿ, ನಿಮ್ಮ ಮನೆಯವರೆಲ್ಲ ಇದ್ದಾರೆ, ನಾವು ಮದುವೆ ಆಗ್ತೀನಿ. ಯಾಕೆಂದರೆ ಶ್ರೀಹರಿ ಅವ್ರ ಮನೆಯಲ್ಲಿ ಒಂದು ಸ್ವಲ್ಪ ವಿರೋಧ ಇತ್ತು ಈ ಮದುವೆ ವಿಚಾರವಾಗಿ. ಸೊ ಅನ್ಅಫಿಷಿಯಲ್ ಆಗಿ ಅವರು 92-93ನಲ್ಲೇನೆ ಶ್ರೀಹರಿಯವರು ಅದೇ ದೇವಸ್ಥಾನದಲ್ಲಿ ಅಲ್ಲಿ ತಾಳಿ ಕಟ್ಟಿ ಇಬ್ಬರು ಸತಿಪತಿಗಳು ಆಗಿ ಒಂದು ಹೊಸ ಜೀವನನ ಪ್ರಾರಂಭ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಶ್ರೀಹರಿಯವರು ಅವಾಗೆಲ್ಲ ತುಂಬ ಸ್ಟ್ರಗ್ಲಿಂಗ್ ಡೇಸ್ ಅವ್ರಿಗೂ ಆ್ಯಕ್ಟ್ರಾಗಿ. ಶಾಂತಿ ಮೇಡಮ್ ಅವ್ರನ್ನ ಮದುವೆ ಆದಮೇಲೆ ಅವರ ಒಂದು ನಸೀಬೆ ಬದಲಾಯಿತು. ಅವರು ಚಿತ್ರರಂಗದಲ್ಲಿ ಉನ್ನತ ಸ್ಥಾನಕ್ಕೇರಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ ಹೆಂಗೆ ವೈಸ್ ವರ್ಸ ಆಯಿತು ಅಂತಂದರೆ, ಶ್ರೀಹರಿಯವರು ಮೊದಲು ವಿಲನ್ ಪಾತ್ರಗಳನ್ನ ಮಾಡ್ತಾಯಿದ್ರು, ನಂತರ ಶಾಂತಿ ಮೇಡಮ್ ಅವ್ರನ್ನ ಮದುವೆ ಆಗಿ ಹೀರೋ ಆದರು. ಅವ್ರ ತಂದೆ ಫಸ್ಟು ಹೀರೋ ಪಾತ್ರಗಳನ್ನ ಮಾಡ್ತಿದ್ರು, ನಂತರ ಶಾಂತಿ ಮೇಡಮ್ ಅವರು ಮದುವೆ ಆಗೋ ಸಂದರ್ಭದಲ್ಲಿ ಅವರು ವಿಲನ್ ಪಾತ್ರಗಳಲ್ಲಿ ಮಾಡ್ತಾಯಿದ್ರು. ಕನ್ನಡದಲ್ಲಿ ಮಲ್ಲಿಗೆ ಹೂವು ಅಂತ ಬಂತಲ್ಲ ಸಿನಿಮಾ, ಆ ಸಿನಿಮಾದು ಒರಿಜಿನಲ್ ವರ್ಷನ್ ಸಿಂಧೂರ ಪೂವೆ ಅಂತ. ರಾಮ್ ಕಿಸಾರ್ ಅಂತ ಹೀರೋ, ನಿರೋಷಾ ಮೇಡಮ್ ಹೀರೋಯಿನ್ನು, ಅವರಿಬ್ಬರು ನಟಿಸಿದಂಥ ಸಿನಿಮಾ. ಬಹುಶಃ ಅವರ ತಂದೆ ಡಿಸ್ಕೋ ಶಾಂತಿ ಮೇಡಮ್ ಅವರ ತಂದೆ ಕಡೆಯದಾಗಿ ಕಾಣಿಸ್ಕೊಂಡಂಥ, ಸ್ಕ್ರೀನ್ ಮೇಲೆ ಪ್ರೆಸೆನ್ಸ್ ಆದಂಥ ಅವರ ಲೇಟೆಸ್ಟ್ ಸಿನಿಮಾ ಅದೇ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಮದುವೆ ಆಗುತ್ತೆ ಡಿಸ್ಕೋ ಶಾಂತಿ ಮೇಡಮ್ ಅವ್ರಿಗೆ. ಮದುವೆ ಆಗಿ ಸುಖವಾಗಿ ಸಂಸಾರ ನಡೆಸ್ತಿರ್ತಾರೆ. ಆ ಸಂಸಾರದಲ್ಲಿ ಬಂದಂಥ ವಿಚಾರಗಳು. ಆಮೇಲೆ ಶ್ರೀಹರಿ ಅವ್ರನ್ನ ಶಾಂತಿ ಮೇಡಮ್ ಅವ್ರು ಕರಿತಿದ್ದಿದ್ದೆ ಭಾಳ ಮುದ್ದ ಕರಿತಾಯಿದ್ರು. ಅದೇನಂತ ಕರಿತಾಯಿದ್ರು, ಒಂದು ಮಾರಕವಾದ ಕಾಯಿಲೆಯೇ ಶ್ರೀಹರಿ ಅವರಿಗೆ ಬಂದು ಅವರ ಒಂದು ಅಗಲಿಕೆಯ ಕೊನೆ ಗಳಿಗೆಗಳು ಏನಾಯಿತು, ಅವರು ಹೋದ ಮೇಲೆ ಶಾಂತಿ ಮೇಡಮ್ ಅವರ ಜೀವನ, ಅವ್ರ ಮಕ್ಕಳ ಭವಿಷ್ಯ ಏನಾಯಿತು, ಇದೆಲ್ಲವೂ ನಾಳಿನ ಸಂಚಿಕೆಯಲ್ಲಿ ಹೇಳ್ತೀನಿ. ನಾನು ನಿಮ್ಮ ರಘುರಾಮ್. ಇದು ಸಿನಿಮಾ ಸರಸ್ವತಿ ಬೆಳ್ಳಿ ಪರದೆಯ ಸತ್ಯ ಘಟನೆಗಳ ಪ್ರಸ್ತುತಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಲವ್ ಯು ಆಲ್.